ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಡಿಸಪಾಯಿಂಟ್ ಆಗಿ ಕಾವ್ಯ ಏನ್ ಅನ್ಕೊಳ್ತಾಳೋ ಆ ಮನೆ ಹಠ ಬಿಡ್ದ ಹಾಗೆ ಸಾಧಿಸ್ಬಿಟ್ಟು ಅವ್ರ ತವ್ರ ಮನೆಗೆ ಹೋಗ್ತಿದ್ದಾಳೆ. ಇದರಿಂದ ನಾವ್ ಏನ್ ಮಾಡೋದು ಅಂತ ಅವ್ರಿಬ್ರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಬಿಡಮ್ಮ, ಇನ್ನೇನ್ ಯೋಚನೆ ಮಾಡೋದಿಕ್ಕಾಗುತ್ತೆ, ಎಲ್ಲ ಆಗೋಗಿದ್ದು ಆಗೋಯ್ತು, ಈಗ ಏನ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ರಾಹುಲ್. ಹಾಗಂತ ಬಿಟ್ರೆ ಸರಿ ಹೋಗಲ್ಲ, ಏನಾದ್ರೂ ಒಂದು ಅನಾಹುತನ ಸೃಷ್ಟಿಸ್ಬೇಕು ಮತ್ತೆ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೀ ಕಡೆ ಕಲ್ಯಾಣ್ ಮತ್ತೆ ಅಪ್ಪು ಅನಾಮಿಕಾ ನಂಬರ್ ಇನ್ನೊಂದು ಸಿಗ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅವಳು ಕ್ಲೂ ಕೊಟ್ಟಿರೋದ್ನ ಅವ್ರಿಬ್ರು ತಲೆ ಕೆಡ್ಸ್ಕೊಂಡ್ ಕೂತಿರ್ತಾರೆ. ಇನ್ನೀ ಕಡೆ ಆಫೀಸಲ್ಲಿ ಶ್ರುತಿ ಬಂದಿ, ಸರ್ ಈ ತರ ಮೇಲ್ ಮಾಡ್ಬೇಕಿತ್ತು, ಆ ತರ ನನಗೆ ಮೇಡಮ್ ಹಾಕಿರೋ ಡಿಸೈನ್ ತರ ನನಗ್ ಬರೋದಿಲ್ಲ, ಈಗೇನ್ ಸರ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾಳೆ. ತಿನ್ನಕ್ ಬರುತ್ತಾ, ಒಂದು ಪಕ್ಷ ಒಂದ್ ಕೆಲ್ಸಾನೂ ಮಾಡೋದಿಕ್ ಬರಲ್ಲ, ಇವಾಗ ಕಾವ್ಯ ಮೇಡಮ್ ತರ ನೀನೀಗ ಮಾಡಕ್ ಬಂದಿಲ್ಲ ಅಂತ ಈಗ ನಾನು ಏನ್ ಮಾಡ್ಲಿ, ಈಗ ನನಗ್ ನಾನೇ ಎಲ್ಲ ಸರಿ ಮಾಡ್ಕೋಬೇಕು, ಸರಿ ಬಿಡು ನಾನೇ ಮಾಡ್ಕೊಂತೀನಿ, ನೀನ್ ಕೆಲಸ ಮಾಡ್ಕೋಗು ಅಂತ ಅವಳನ್ನ ಕಳಿಸ್ತಾನೆ. ನಿಮ್ಗೆ ನಿಮ್ ಹೆಂಡ್ತಿನೇ ಸರಿ ಸರ್, ಅದಕ್ಕೆ ಆಟ ಆಡ್ಸ್ತಿದ್ದಾರೆ ಅಂತ ಅವಳು ಮನ್ಸಲ್ಲಿ ಅನ್ಕೊಂಡಿನ ಹೊರಟು ಬಿಡ್ತಾಳೆ. ಇನ್ನೀ ಕಡೆ ಕಾವ್ಯ ಅವ್ರ ಅಪ್ಪ ವಿಗ್ರಹಕ್ಕೆ ಬಣ್ಣ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೋ ಆಗ್ತಿಲ್ಲ ಕನಕ, ನನ್ ಕೈಯೆಲ್ಲ ನಡುಗ್ತಿದೆ, ವಯಸ್ಸಾಗೋಗಿದ್ಯಲ್ಲ, ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಏನ್ ಮಾಡ್ತೀರಾ ರೀ, ಕಾವ್ಯಂಗ್ ಫೋನ್ ಮಾಡ್ತಾ ಇದ್ದೀರಾ, ಬಾ ಬೇಗ ಅಂತ ಹೇಳ್ತಾ ಇರ್ತಾರೆ. ಹಾಗಲ್ಲ, ಬರ್ಬೇಡ ಅಂತ ಹೇಳೋದಿಕ್ ಮಾಡ್ತಿದ್ದೀನಿ ಅಂತ ಅವ್ರು ಫೋನ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಕಾವ್ಯ ಅಲ್ಲೇ ಬಂದು ನಿಂತ್ಕೊಂಡಿರ್ತಾಳೆ. ಯಾಕಪ್ಪ ಇಲ್ಲೇ ಕಾಲ್ ಮಾಡ್ತಿದಾರಲ್ಲ ಅಂತ ಬಂದು, ಯಾಕಪ್ಪ ನಾನು ಇನ್ನೂ ಲೇಟ್ ಆಗುತ್ತೆ ಬರೋದು ಅಂತ ಫಸ್ಟೇ ಫೋನ್ ಮಾಡ್ದ ಅಂತ ಕೇಳ್ತಾ ಇರ್ತಾಳೆ. ಹಾಗಲ್ಲ ಅಮ್ಮ, ನೀನ್ ಬರ್ಬೇಡ ಅಂತ ಹೇಳೋದಿಕ್ ಮಾಡ್ದೆ ಅಂತ ಹೇಳ್ತಾ ಇರ್ತಾರೆ. ಯಾಕಪ್ಪ ಆತರ ಮಾತಾಡ್ತಿದ್ಯಾ, ನೆನ್ನೆನೆ ಶ್ರಾದ್ದ ಅಂತ ಆಗಿದ್ಯಲ್ಲ ಕಾವ್ಯ, ಮತ್ಯಾಕ್ ಬರಕ್ ಹೋದೆ ಅಂತ ಕನಕ ಕೇಳ್ತಾ ಇರ್ತಾಳೆ. ಹಾಗಂದ್ರೆ ಹೇಗಮ್ಮ, ಸೀನು ಅಣ್ಣವರು ನಮ್ಮ ಮೇಲೆ ಭರವಸೆಯಿಂದ ಕೊಟ್ಟಿದ್ದಾರೆ ಈ ವಿಗ್ರಹ ರೆಡಿ ಮಾಡ್ಕೊಡಿ ಅಂತ, ಈಗ ನಾವು ಅವ್ರಿಗೆ ಮಣ್ಣು ಎರ್ಸ್ದಂಗ್ ಆಗುತ್ತೆ, ಹಾಗಾಗಿ ನಾನು ತಾತ ಅವ್ರಿಗೆಲ್ಲ ವಿಚಾರ ತಿಳಿಸ್ಬಿಟ್ಟೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ನನ್ಗೆ ಯಾಕೋ ಒಪ್ಗೆ ಇಲ್ಲ ಕಾವ್ಯ ಅಂತ ಕನಕ ಹೇಳ್ಬೇಕಾದ್ರೆ, ನೀನ್ ಏನು ಯೋಚನೆ ಮಾಡ್ಬೇಡ ಅಮ್ಮ, ನಾನು ಈ ಟೈಮ್ ಒಳಗೆ ಅವರಿಗೆ ರೆಡಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಅಕ್ಕ ಬಂದು ಒಳ್ಳೆ ಕೆಲ್ಸಾನೇ ಮಾಡಿದ್ರು, ಏಕೆ ಅವ್ರು ಬಂದು ಸ್ವೇಚ್ಛಾಗಿ ಕೆಲಸ ಮಾಡ್ಬಾರ್ದಾ, ಏನಾಗಲ್ಲ ಬಿಡಮ್ಮ ಅಂತ ಅಪ್ಪುನು ಸಹ ಕಾವ್ಯಾಗ ಸಪೋರ್ಟ್ ಮಾಡಿ ಮಾತಾಡ್ತಾ ಇರ್ತಾಳೆ. ಇನ್ನೀ ಕಡೆ ಅಪರ್ಣ ಅವ್ರ ಅತ್ತೆ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆದ್ರೆ ಅವ್ರ ಅತ್ತೆ ಮಾತಾಡ್ದಿರ ಹಾಗೆ ಸುಮ್ನೆ ಕೂತಿರ್ತಾರೆ. ಯಾಕಮ್ಮ ನಿಮ್ ಸೊಸೆ ಜೊತೆ ಮಾತಾಡ್ತಾ ಇಲ್ಲ ನೀನು ಅಂತ ರುದ್ರಾಣಿ ಕೇಳಿದಾಗ ಅವ್ರೇನು ಮಾತಾಡ್ತಾ ಇರೋದಿಲ್ಲ. ಅಪರ್ಣ ಅವ್ರ ಅತ್ತೆ ಜೊತೆ ತುಂಬಾ ಹೊತ್ತಾದ್ರೂ ಮಾತಾಡ್ದಿರ ಹಾಗೆ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಅಲ್ಲ, ಈಗ ಧಾನ್ಯಲಕ್ಷ್ಮಿ ಎಲ್ಲ ನಿನ್ನಿಂದಾನೆ, ಏನ್ ಮಾಡೋದಿಕ್ಕಾಗುತ್ತೆ ಅಂತ ರುದ್ರಾಣಿಗೆ ಬೈತಾಳೆ. ಆಗ ಅಪರ್ಣ ಯೋಚನೆ ಮಾಡಿ, ನಾನ್ ಮಾಡಿರೋ ತಪ್ಪು ಅಂತ ನಿಮಗ್ ಅನಿಸ್ತಿದ್ಯಾ ಅತ್ತೆ, ಹಾಗಾದ್ರೆ ನಾನೇ ನಿಮಗ್ ತಪ್ಪು ಮಾಡ್ತಿದ್ದೀನಿ ಅಂದ್ರೆ ಇನ್ನ ಕಾವ್ಯ ಮಾಡಿರೋ ವಿಚಾರದಲ್ಲಿ ನಂದೇನ್ ತಪ್ಪಿದೆ ಹೇಳಿ, ಅವಳಿಗೆ ನಾನು ಒಂದ್ ಶಿಕ್ಷೆ ಹಾಕೇ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಏನ್ ಹಾಕ್ತೀಯಾ, ಅಂತದ್ ಏನ್ ಮಾಡ್ತೀಯಾ ಅಕ್ಕ ಅಂತ ಕೇಳಿದಾಗ ಅವಳು ಏನು ಹೇಳ್ದಿರ ಹಾಗೆ ಸುಮ್ಮನೆ ಇರ್ತಾಳೆ. ಏನ್ ಗೊತ್ತಾ, ಇವತ್ತಿಂದ ಈ ಮನೇಲಿ ಯಾರು ಕಾವ್ಯನ್ ಜೊತೆ ಮಾತಾಡೋ ಹಾಗಿಲ್ಲ, ಈ ಮನೆ ಸೊಸೆಯಾಗಿ ನಾನು ಶಪಥ ಮಾಡ್ತಿದ್ದೀನಿ ಅಂತ ಅಪರ್ಣ ಹೇಳ್ತಾಳೆ. ಅಲ್ಲಿರೋರ್ಗೆಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ. ರುದ್ರಾಣಿ, ವಾವ್ ಅತ್ಗೆ, ಈ ಮನೆ ರಾಜ್ಯನೇ ನೀನು ಅನ್ಕೊಂಡಿದ್ಯಾ, ಹಾಗಾಗಿ ನೀನ್ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ ಅವಳು ಹೇಳ್ತಾ ಇರ್ತಾಳೆ. ಇನ್ನೀ ಕಡೆ ಅನಾಮಿಕಾ ಕಲ್ಯಾಣ್ಗೆ ಫೋನ್ ಮಾಡಿ, ಹೋ ನಂಬರ್ ಹುಡುಕ್ಬಿಟ್ರಾ, ನಿಮಗ್ ಗೊತ್ತಾಯ್ತಾ ಅಂತ ಅವನು ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ. ಈಗ ನಾನು 7 Hills ರೆಸ್ಟೋರೆಂಟ್ ಹತ್ರ ಸಿಗ್ತೀನಿ, ನೀವು ಬನ್ನಿ ಅಂತ ಅವಳು ಸಹ ಹೇಳ್ತಾಳೆ. ಅವನು ಇನ್ನೇನು ಮೀಟ್ ಆಗ್ಬೇಕು ಅಂತ ಅವನ್ ಕುತೂಹಲದಿಂದ ಏನೋ ಹೊರಟಿರ್ತಾನೆ. ಇನ್ನೀ ಕಡೆ ಕಾವ್ಯ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇರ್ತಾಳೆ. ಆಗ ಅಲ್ಲಿ 4-5 ಜನ ಹುಡುಗರು ಅವಳನ್ನ ಚುಡಾಯಿಸ್ತಾ ಇರ್ತಾರೆ. ಯಾಕಪ್ಪ ಇವ್ರು ಈ ತರ ಆಡ್ತಿದಾರ ಅಂತ ಅವಳು ಟೆನ್ಷನ್ ಅಲ್ಲಿ ಇರ್ತಾಳೆ. ಅದೇ ಟೈಮಲ್ಲಿ ರಾಜ್ ಬರ್ತಾನೆ. ರಾಜ್ ಅದೇ ದಾರಿ ಅವಳನ್ನ ನೋಡಿದ್ರು ಅವ್ನು ಹಾಗೆ ಹೋಗ್ತಾ ಇರ್ತಾನೆ. ಯಾಕಿವ್ರು ನಾನು ಇಲ್ಲಿದ್ದೀನಿ ಅಂತ ಗೊತ್ತಿದ್ರು ಬೇಕು ಅಂತ ಹೋಗಿದಾರ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿರೋರೆಲ್ಲರೂ ಕಾವ್ಯನ್ ಹತ್ರ ಬಂದು ಅವಳನ್ನ ಚುಡಾಯಿಸ್ತಾ ಇರೋದನ್ನ ಅವ್ನು ನೋಡಿ ಅವನಿಗೆ ತುಂಬಾ ಬೇಜಾರಾಗಿ ಅವನೇ ಬಂದು ಎಲ್ಲಾರನ್ನೂ ಹೊಡೆದಿ ತಡಿತಾನೆ. ಯಾಕೋ ಈ ತರ ಮಾಡ್ತಿದ್ಯಾ, ಅವಳ ಕತ್ತಲ್ಲಿ ತಾಳಿ ಇದೆ, ಅಷ್ಟು ಗೊತ್ತಾಗಲ್ವಾ ನಿನ್ಗೆ, ಓ ಹೌದಾ ಸರ್, ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ, ನಿಮ್ಮ ಹೆಂಡ್ತಿನ ಶಂಸಿ ಅಂತ ಅಲ್ಲಿರೋ ರೌಡಿಗಳೆಲ್ಲ
ಹೊರಡೋಗ್ಬಿಡ್ತಾರೆ. ಈ ಕಡೆ ಕಾವ್ಯ ಮತ್ತೆ ರಾಜ್ ಇಬ್ರು ಇನ್ನ ಮನೆಗೆ ಹೊರಟಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಇನ್ನು ಅಪ್ಪು ಮತ್ತೆ ಕಲ್ಯಾಣ್ ಅನಾಮಿಕಾಗೋಸ್ಕರ ರೆಸ್ಟೋರೆಂಟ್ಗೆ ಹೋಗ್ತಾ ಇರ್ತಾರೆ. ಮಧ್ಯದಲ್ಲಿ ಅವ್ರ ಗಾಡಿ ಬ್ರೇಕ್ ಡೌನ್ ಆಗೋಗುತ್ತೆ. ಇನ್ನೀ ಕಡೆ ಕಾವ್ಯ, ನಮ್ ಯಜಮಾನ್ರಿಗೆ ನನ್ ಮೇಲೆ ಆಸೆ ಇದೆ, ಆದ್ರೆ ನನ್ನ ಹತ್ರ ತೋರ್ಸೋದೇ ಇಲ್ವಲ್ಲ, ಏನ್ರಿ ಆ ರೌಡಿಗಳನ್ನ ಆ ಥರ ಓಡಿದ್ರಿ? ಓ, ನಾನ್ ನಿಮ್ ಹೆಂಡ್ತಿ ಅಂತ ಒಪ್ಕೊಂಡ್ಬಿಟ್ರ, ಅದಕ್ಕೆ ಆ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ಅವನಿಗೆ ತುಂಬಾ ಕೋಪ ಬಂದು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡ್ ಬಾ ಅಂತ ಕಾಲಲ್ಲಿ ಬೇರೆಯವ್ರಿಗೆ ಹೇಳೋ ತರ ಅವಳಿಗೆ ಹೇಳ್ತಾ ಇರ್ತಾನೆ. ಇನ್ನೀ ಕಡೆ ಕಲ್ಯಾಣ್ ಗಾಡಿ ಬ್ರೇಕ್ ಡೌನ್ ಆಗಿ ಕರ್ಕೊಂಡು ಒಬ್ಬನ ಲಿಫ್ಟ್ ಕೇಳಿ ಹೋಗ್ತಾ ಇರ್ತಾನೆ. ಅಪ್ಪುನ ಮಧ್ಯದಾರಿಲೇ ಬಿಟ್ಬಿಟ್ಟು ಹೊಂಟೋಗ್ತಾನೆ. ಅಲ್ಲಿ ನೋಡಿದ್ರೆ ಅನಾಮಿಕಾನೇ ಇರ್ತಾಳೆ. ಯಾಕೆ ಸರ್, ಎಲ್ಲಿಗೆ ಹೋಗ್ಬೇಕು? ಏನ್ ನಿಮ್ ಲವರ್ನ ಮೀಟ್ ಆಗಕ್ ಹೋಗ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಆ ಥರ ಏನೂ ಇಲ್ಲ, ಗೊತ್ತಿರೋ ಫ್ರೆಂಡ್ನ ನಾನು ಮೀಟ್ ಆಗೋದಿಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅಪರ್ಣ ಹೇಳಿರೋ ಮಾತಿಗೆ ಸ್ವಪ್ನ, ನಾನು ಅವರ ಸ್ವಂತ ಅಕ್ಕ ಆದ್ರೂ ನಾನು ಈ ವಿಚಾರದಲ್ಲಿ ನಿಮ್ಗೆ ನಾನು ಓಟ್ ಹಾಕ್ತೀನಿ ಆಂಟಿ, ಇನ್ನ ಕಾವ್ಯನ್ ಜೊತೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಧಾನ್ಯಲಕ್ಷ್ಮಿ ಹೇಳ್ತಾಳೆ, ಯಾವತ್ತಾನೇ ನಿನ್ ತಂಗಿನ ಅಂತ ಇಷ್ಟಪಟ್ಟಿದ್ಯಾ ಹೇಳು ಅಂತ ಹೇಳ್ಬೇಕಾದ್ರೆ ಇದೇ ಅಲ್ವಾ ನನಗ್ ಬೇಕಾಗಿದ್ದು. ಈಗ ಇಲ್ಲಿ ಜಗಳ ಆಗ್ತಾ ಇರೋದನ್ನ ನೋಡಿ ನಾನು ತುಂಬಾ ಖುಷಿ ಪಡ್ಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೀ ಕಡೆ ಕಾವ್ಯ ಮತ್ತೆ ರಾಜ್ ಇಬ್ರು ಬರ್ತಾರೆ. ಆಗ ಅತ್ಗೆ, ಅಲ್ಲಿ ಬರ್ತಿದಾರಲ್ಲ, ಫಸ್ಟು ನಿನ್ ಮಗನ್ಗೆ ಹೇಳು ಮಾತಾಡ್ಬೇಡ ಅಂತ ಹೇಳಿದಾಗ ಅವ್ರು ಇಬ್ರು ಬರೋದನ್ನ ನೋಡಿ ಅವ್ರಿಬ್ರಿಗೂ ಅವ್ರ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗಿರುತ್ತೆ. ಕಾವ್ಯ ಹಾಗೆ ಬಂದ್ಬಿಟ್ಟಿರ್ತಾಳೆ, ವ್ಯಾನಿಟಿ ಬ್ಯಾಗ್ ಮರ್ತೋಗಿ. ರಾಜ್ ಅವಳು ವ್ಯಾನಿಟಿ ಬ್ಯಾಗ್ನ ಎತ್ಕೊ ಬರೋದನ್ನ ನೋಡಿ ಅಪರ್ಣಗೆ ತುಂಬಾ ಶಾಕ್ ಆಗಿರುತ್ತೆ. ನೋಡತ್ಗೆ, ನಿನ್ ಮಗ ಕಾವ್ಯ ಸುತ್ತಾ ಇದ್ದಾನೆ, ನೀನ್ ಹೇಳ್ದೆ ನನ್ ಪರವಾಗಿರ್ತಾನೆ ಅಂತ, ಈಗ ಕಾವ್ಯನ್ ಸುತ್ತಿದ್ದಾನೆ ಅಂತ ಹೇಳಿ ವ್ಯಾನಿಟಿ ಬ್ಯಾಗ್ನ ತಗೊಬಂದು ಅವ್ರ ಮನೆ ಕೆಲ್ಸದವ್ರಿಗೆ ಹೇಳೋ ತರ ಅವ್ನ್ ಕೊಡ್ತಾ ಇರ್ತಾನೆ. ಆಗ ನಾನೇ ನಿನ್ ಸೇವಕ ಅಲ್ಲ, ಯಾರ್ಯಾರ ವಸ್ತು ಅವ್ರು ತಗೊಂಡು ಹೋಗೋದಿಕ್ ಹೇಳಿ ಅಂತ ರಾಜ್ನ ಕೊಟ್ಬಿಡ್ತಾನೆ. ಆಗ ನನ್ ಮಗ ಯಾವತ್ತೂ ಆ ಥರ ಮಾಡಲ್ಲ, ನನಗೆ ನನ್ನ ಮಗ ಏನು ಅಂತ ನನಗೆ ಗೊತ್ತಿದೆ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಇನ್ನಿ ಕಡೆ ಕಲ್ಯಾಣ್ ರೆಸ್ಟೋರೆಂಟ್ನ ಹುಡ್ಕೊ ಬಂದಿರ್ತಾನೆ. ನೋಡಿದ್ರೆ ಅನಾಮಿಕಾ ಒಬ್ಬರನ್ನ ಅರೇಂಜ್ ಮಾಡಿ ಅವಳಿರೋ ಜಾಗದಲ್ಲಿ ಬೇರೆಯವ್ರನ್ನ ಕರ್ಸಿರ್ತಾಳೆ. ಅವರು, ಹೋ ನೀವೇನ ಅನಾಮಿಕಾ ಅಂತ ಕೇಳ್ತಾ, ಅನಾಮಿಕಾ ನೀವ್ ಕಲ್ಯಾಣ ಅಂತ ಕೇಳಿದಾಗ ಅವರಿಬ್ರು ಪರಸ್ಪರ ಮಾತಾಡ್ಕೊತಾ ಇರ್ತಾರೆ. ಆಗ, ಹೋ ನಿಮಗ್ ಮದ್ವೆ ಬೇರೆ ಆಗಿದ್ಯಾ? ಹೌದಾ? ಅಯ್ಯೋ, ನಾನೇನೋ ಮದ್ವೆ ಆಗಿಲ್ಲ ಅಂತ ಅನ್ಕೊಂಡೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಅವ್ರಿಬ್ರನ್ನ ನೋಡಿ ಅನಾಮಿಕಾ ನಗ್ತಾ ಇರ್ತಾಳೆ. ಆಗ ನಿಮಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಯಾವ ಗಿಫ್ಟ್ ಹೇಳಿ ಅಂತ ಅವನ್ ತುಂಬಾ ಬೇಸರವಾಗಿರ್ತಾನೆ. ಆಗ ಅವನಿಗೆ ಗಿಫ್ಟ್ ಕೊಟ್ಬಿಟ್ಟು ಹೊರಟ್ಬಿಡ್ತಾಳೆ. ಆಗ ಅನಾಮಿಕಾ ಬಂದು ಕೇಳ್ತಾಳೆ, ತುಂಬಾ ಥ್ಯಾಂಕ್ಸ್ ನೀನ್ ಈ ತರ ನಾಟಕ ಆಡೋದಿಕ್ಕೆ ಅಂತ ಹೇಳಿದಾಗ, ಯಾಕೆ ಈ ತರ ಅವ್ನ ಹಂಗೆ ಸತಾಯಿಸ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ ಅವಳ ಸ್ನೇಹಿತೇನೆ. ಆಗ ನನಗೆ ಒಂಥರ ಖುಷಿ, ನನ್ನ ಹುಡುಗ ನನಗೋಸ್ಕರ ಏನೇನ್ ಮಾಡ್ತಾನೆ ಅನ್ನೋದನ್ನ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅಂತ ಅವಳಿರ್ತಾಳೆ. ಇನ್ನೀ ಕಡೆ, ಅಯ್ಯೋ ಅಪ್ಪುನ ನಾನು ಮಧ್ಯದಾರಿಲೇ ಬಿಟ್ಬಿಟ್ಟು ಬಂದಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಕಲ್ಯಾಣ್. ಕಾವ್ಯ ಅಯ್ಯೋ ಕಾಫಿ ಕೊಡ್ಬೇಕಾಗಿತ್ತು, ಟೈಮೇ ಇಲ್ವಲ್ಲ ಅಂತ ಕಾಫಿಗಿಟ್ಟಿ ಮನೆ ಮಂದಿಯವ್ರಿಗೆಲ್ಲ ಕೊಡ್ತಾ ಇರ್ತಾರೆ. ಆಗ ಅವ್ರ ಅಜ್ಜಿ ಕಾಫಿ ತಗೊಳ್ದಿರ ಹಾಗೆ ಸುಮ್ಮನೆ ನಿಂತಿರ್ತಾರೆ. ಆಗ ಅಪರ್ಣ ಮೇಲಿಂದ ಹಾಗೆ ನೋಡ್ತಾ ಇರ್ತಾಳೆ, ಅವ್ರು ಮಾತಾಡ್ತಾರ ಇಲ್ಲ ಅನ್ನೋದನ್ನ. ಅಪರ್ಣ ಹೇಳಿರೋ ವಿಚಾರ ಮನೆ ಮಂದಿಯವರೆಲ್ಲ ಪಾಟಿಸ್ತಾರ, ಕಾವ್ಯನ್ ಜೊತೆ ಮಾತಾಡ್ದಿರ ಇರ್ತಾರ, ಅಥವಾ ರಾಜ್ ಹೋಗಿ ಮತ್ತೆ ಕಾವ್ಯನ್ ಜೊತೆ ಮಾತಾಡ್ತಾನ ಅನ್ನೋಣ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.